ಸಿಎಂ ಪಟ್ಟದ ಕ್ಲೈಮ್ಯಾಕ್ಸ್ ಅರ್ಧ ಗಂಟೆಯಿಂದ ಸಿದ್ದು ಜೊತೆ ಹೈಕಮಾಂಡ್ ಇರುವಂತದ್ದು. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಫುಲ್ ವಿವರಣೆಯನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಯಾಕೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು. ಅಂದು ಮಾತು ಕೊಟ್ಟಿದ್ದೆ ನಿಜ, ಆದ್ರೆ ಇಂದಿನ ಪರಿಸ್ಥಿತಿ ಹಾಗಿಲ್ಲ ಅಂತ ಹೇಳಿದ್ದಾರೆ. ನನ್ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹೆಚ್ಚು ನಷ್ಟ ಆಗುತ್ತೆ ಅಂತ ಸಂದೇಶ ರವಾನೆ ಮಾಡ್ತಿದ್ದಾರೆ. ಅಹಿಂದ ವರ್ಗ ನನ್ನನ್ನೇ ನಂಬಿಕೊಂಡಿದೆ, ಯೋಚನೆ ಮಾಡಿ ಅಂತ ಹೇಳಿದೆ ಹೈಕಮಾಂಡ್ಗೆ ಈಗ ಸಿದ್ದರಾಮಯ್ಯ ಅವರು. ನೀವು ಸಿಎಂ ಸ್ಥಾನ ತ್ಯಜಿಸಿ ಅಂದ್ರೆ ಅದಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಆದ್ರೆ ಮುಂದೆ ಏನಾಗುತ್ತೆ ಪರಿಣಾಮ, ಅದಕ್ಕೆ ಯಾವುದಕ್ಕೂ ಕೂಡ ನಾನು ಹೊಣೆಯಾಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮಾತುಗಳಿಗೆ ಹೈಕಮಾಂಡ್ ನಾಯಕರ ನಿರುತ್ತರ. ಈಗ ಸಿಎಂ ಪಟ್ಟದ ಕ್ಲೈಮ್ಯಾಕ್ಸ್ ಅರ್ಧ ಗಂಟೆಯಿಂದ ಸಿದ್ದು ಜೊತೆ ಹೈಕಮಾಂಡ್ ಮಾತುಕತೆ ನಡೆಸ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಫುಲ್ ವಿವರಣೆಯನ್ನ ಮಾಡ್ತಿದ್ದಾರೆ. ನನ್ನನ್ನ ಯಾಕೆ ಮುಂದುವರಿಸಬೇಕು ಎಂಬುದರ ಬಗ್ಗೆ ವಿವರಣೆಯನ್ನ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಂದು ಮಾತು ಕೊಟ್ಟಿದ್ದೆ ನಿಜ, ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ, ಪರಿಸ್ಥಿತಿ ಬದಲಾಗಿದೆ. ನನ್ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹೆಚ್ಚು ನಷ್ಟ ಆಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗೋದಂತೂ ಗ್ಯಾರಂಟಿ. ಅಹಿಂದ ವರ್ಗ ನನ್ನನ್ನ ನಂಬಿಕೊಂಡಿದೆ, ಯೋಚನೆ ಮಾಡಿ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಹಾಗೆ ರಾಹುಲ್ ಗಾಂಧಿ ಮುಂದೆ ಹೇಳಿರುವಂತದ್ದು. ನೀವು ಸಿಎಂ ಸ್ಥಾನ ಏನಾದ್ರೂ ತ್ಯಜಿಸಿ ಅಂತಂದ್ರೆ ನಾನು ಅದಕ್ಕೂ ಕೂಡ ರೆಡಿ ಇದ್ದೀನಿ, ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿತೀನಿ, ಆದ್ರೆ ಮುಂದಾಗಬಹುದಾದಂತ ಪರಿಣಾಮ ಹಾಗೆ ಹಾನಿಗಳಿಗೆ ನಾನು ಹೊಣೆಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮಾತುಗಳಿಗೆ ಈಗ ಹೈಕಮಾಂಡ್ ನಾಯಕರ ನಿರುತ್ತರ ಬಂದಿರುವಂತದ್ದು. ನೋಡಿ, ಅರ್ಧ ಗಂಟೆಯಿಂದ ಕೂಡ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮಾತುಕತೆ ನಡೆಸ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಫುಲ್ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಯಾಕೆ ನನ್ನನ್ನ ಮುಂದುವರಿಸಬೇಕು ಸಿಎಂ ಸ್ಥಾನದಲ್ಲಿ ಅನ್ನುವಂತಹ ಎಲ್ಲಾ ವಿಚಾರವಾಗಿ ಕುರಿತು ವಿವರಣೆಯನ್ನ ನೀಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಯಾಕೆ ಅವರನ್ನ ಮುಂದುವರಿಸಬೇಕು, ಅವತ್ತು ಮಾತು ಕೊಟ್ಟಿದ್ದೆ ನಿಜ, ಇಲ್ಲ ಅಂತ ಅಲ್ಲ, ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ನನ್ನನ್ನು ಒಂದು ವೇಳೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನಷ್ಟ ಆಗುತ್ತೆ, ಅಹಿಂದ ವರ್ಗ ನನ್ನನ್ನೇ ನಂಬಿಕೊಂಡಿದೆ, ಯೋಚನೆ ಮಾಡಿ ಅಂತ ಹೈಕಮಾಂಡ್ ಮುಂದೆ ಈಗ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು.